ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊತೀನಿ. ಇದು ನನ್ನ ಮಂಗಳವಾರದ ವ್ಲಾಗ್ ನೋಡ್ರಿ. ಏನಂತ ಹೇಳಿದ್ರೆ, ನಾನು ನನ್ನ ಹಿಂದಿನ ವಿಡಿಯೋದಾಗ ನಿಮ್ಗೆ ಹೇಳಿದ್ದೆ, ಸಂಡೇನ ಅಲ್ಲಿ ಹೊರಗೆಲ್ಲನೂ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡಿತ್ತು ರೀ. ಮನೆಯವರೆಲ್ಲ ಸ್ವಚ್ಛ ಮಾಡಿದ್ರು. ಸ್ವಲ್ಪ ಭಾಳ ಅಂದ್ರೆ ಭಾಳ ಕಸ ಆಗಿತ್ತು ರೀ. ಎಲ್ಲ ಗುಬ್ಬಿ ಸೃಜನ ಹಂಗೆ ಆಟ ಆಡ್ತಿದ್ರು. ಆಮೇಲೆ ಹಾವೆಲ್ಲ ಬಂದಿತ್ತು ಅಂಥೇಳಿ ಹೇಳಿದ್ದೆ ನಿಮ್ಗೆ ವಿಡಿಯೋದಾಗ. ನಾ ಎಲ್ಲದನ್ನು ಶೇರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಕಸ ತೆಗಿಯೋರಿಗೆ ಎಷ್ಟು ಹೇಳಿದ್ರು ಅವರು ಬಂದು ಕಸ ಎಲ್ಲ ತೆಗಿಯಾಕತ್ತಿದ್ದೇ ಇಲ್ಲ ರೀ. ಹಾಗಾಗಿ ಮನೆಯವರು ನೋಡಿ ಒಂದು ಸ್ವಲ್ಪ ತೆಗೆದ್ರಾತಂಥೇಳಿ ತೆಗೆದು ಮತ್ತು ಮಾರನೇ ದಿವಸ ಅಂತಂದ್ರೆ ನೋಡ್ರಿ, ಮತ್ತೊಬ್ಬರು ಹೇಳಿದ್ವಲ್ಲ, ಅವರು ಎಲ್ಲ ತೆಗೆದಾದ್ಮೇಲೆ ಬಂದಿದ್ರು. ಆದ್ರೇನೋ ಪೂರ್ತಿ ಆಗಿದ್ದಿಲ್ಲ ರೀ. ಅದನ್ನು ಇನ್ನೂ ಇತ್ತಲ್ಲೆಲ್ಲ ಗಿಡ ಎಲ್ಲ ಭಾಳ ಬೆಳೆದಿದ್ವು, ಕಂಟಿ ಗಿಡ ಎಲ್ಲ. ಹಾಗಾಗಿ ಎಲ್ಲನೂ ಪೂರ್ತಿನೂ ತೆಗ್ಸಿದ್ರಾತ. ಮತ್ತಿನ್ನು ಹೆಂಗೋ ಮತ್ತು ಬೇಸಿಗೆಲ್ಲ ಚಲೋ ಆಕತ್ತಲ್ರಿ. ಹಾಗಾಗಿ ಪೂರ್ತಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ರಾತು ಅಂಥೇಳಿ ಮನೆಯವರು ಒಬ್ಬರಿಗೆ ಹೇಳಿಟ್ಟಿದ್ರೆ ಅವರೆಲ್ಲ ಬಂದಿದ್ರು ನೋಡ್ರಿ ಅದನ್ನೆಲ್ಲ ತೆಗಿಯೋಕೆ. ಸೊ ಹಾಗಾಗಿ ಇವತ್ತು ಆ ಕೆಲಸ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ನೋಡ್ರಿ. ಹಂಗೆ ಮತ್ತೇನಂತ ಹೇಳಿದರೆ, ಮನೆಯವ್ರನ್ನೂ ಲೀವ್ ತೊಗೊಂಡಿದ್ರೆ ಮತ್ತು ಅವ್ರು ಬಂದಿದ್ರಲ್ಲ, ಹಾಗಾಗಿ ನಾನು ಅದ್ರಾಗ ಮತ್ತೇನು ಮಾಡಿಕೊಂಡೆ ಅಂತಂದ್ರೆ, ಆ ಕೆಲಸದಾಗ ನನ್ನ ಕೆಲಸನೂ ಮಾಡ್ಕೋಬೇಕು ಅಂಥೇಳಿ ಹೆಂಗೆ ಅವ್ರು ಲೀವ್ ತೊಗೊಂಡಾರಲ್ಲ, ನಂಗೆ ಅವ್ರು ಮನ್ಯಾಗ ಲೀವ್ ತೊಗೊಂಡಿದ್ರು ಅಂತಂದ್ರೆ ನಂದು ಮನೆ ಕ್ಲೀನಿಂಗ್ ನಂದು ತಲೆಯಾಗ ಬರೋದು ಪಟ್ ಅಂಥೇಳಿ. ಹಾಗಾಗಿ ನಾನು ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊಂಡ್ರಾತು ಇವತ್ತು. ಅಂದ್ರೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಆಗಿತ್ತು ರೀ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಅಡುಗೆ ಅಂತೂ ಮಾಡಿ ಇಟ್ಟಿದ್ದೆ. ಒಂದು ಅವ್ರೆಕಾಯಿ ಪಲ್ಯ, ಆಮೇಲೆ ಚೌಳಿಕಾಯಿ ಪಲ್ಯ, ಆಮೇಲೆ ರೊಟ್ಟಿ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಆಗಿ ಮುಗ್ದಿತ್ತು ರೀ. ಅಡುಗೆದೆಲ್ಲ ಆಗಿತ್ತು ನೋಡ್ರಿ. ಇಲ್ಲಿ ನಾನು ಒಂದು ವಿಡಿಯೋದಾಗ ಹೇಳಿದ್ದೆ ನಿಮ್ಗೆ ಅಂತ ಹೇಳಿದರೆ, ಒಂದು ರೂಮ ಇಲ್ಲಿ ಸಲುವಾಗಿ ನಾನು ಕ್ಲೋಸ್ ಮಾಡಿಬಿಟ್ಬಿಟ್ಟೇನಿ, ದೇವ್ರ ಮನೆ ಮಾಡ್ಕೊಂಡಂಥದ್ದು ಅಂಥೇಳಿ. ಸೊ ಇವತ್ತು ಅದೇ ರೂಮ್ನ ಕ್ಲೀನ್ ಮಾಡ್ಕೊಂಡ್ರಾತು, ಹೆಂಗವ್ರ ಮನ್ಯಾಗ ಅದಾರು ಅಂಥೇಳಿ ಇವತ್ತು ಆ ರೂಮ್ನು ಪೂರ್ತಿ ಕ್ಲೀನ್ ಮಾಡ್ಕೊಂಡಿವಿ ನೋಡ್ರಿ. ಎಲ್ಲನೂ ಕ್ಲೀನ್ ಮಾಡಿ ಇನ್ನೇನಂತ ಹೇಳಿದ್ರೆ, ಈಗೇನು ಕಪಾಟ್ನಾಗ ಇಟ್ಕೊಂಡು ದೇವ್ರನ್ನ ನಾನು ಅಲ್ಲಿ ಮತ್ತೆ ಶಿಫ್ಟ್ ಮಾಡ್ಕೊಳ್ಳುವಂಥದ್ದು ಇನ್ಮೇಲೆ. ಹಂಗೆ ಮತ್ತು ಆ ಕೆಲಸ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಿಚನಿಗೂ ಬಂದೆ ರೀ. ಹಂಗೆ ಅಲ್ರಿ, ಮನೆ ನಾವು ಎಷ್ಟು ಕ್ಲೀನ್ ಮಾಡಲಿ ಅದು ಹಂಗೆ ಕ್ಲೀನ್ ಮಾಡೋದು ಇದ್ದೇ ಇರ್ತೈತೆ ರೀ. ಹಂಗೆ ಒಂದು ಸ್ವಲ್ಪ ಫ್ರಿಜ್ಜೂ ಮನೆಯೆಲ್ಲ ಸೃಜನ್ ಸ್ವಲ್ಪ ಎಲ್ಲ ಒಳಗಿಂದೆಲ್ಲ ಕ್ಲೀನ್ ಮಾಡಿದ್ದ. ಹಂಗೆ ಮತ್ತು ಎಲ್ಲ ಒಂದು ಸ್ವಲ್ಪ ಇದನ್ಸಾತಿತ್ತು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲೇ ಫ್ರಿಜ್ಜನ್ನು ಒಂದು ಸ್ವಲ್ಪ ಮ್ಯಾಲಿಂದೆಲ್ಲನೂ ತೆಗೆದು ಅದನ್ನೆಲ್ಲ ಒರೆಸ್ಕೊಂಡ್ರಾತಂಥೇಳಿ ನಾನಿಲ್ಲೇ ಆ ಕೆಲಸಕ್ಕೆ ಬಂದಿದ್ದೆ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ಎಲ್ಲ ಈಗ ಏನಂತ ಹೇಳಿದ್ರೆ ಎಲ್ಲ ಕ್ಲೀನ್ ಆಗಿತ್ತು ರೀ. ಇದೇನಂತ ಹೇಳಿದ್ರೆ, ಮಧ್ಯಾಹ್ನ ಮೇಲೆ ನಾನು ಮಾಡ್ಕೊಂಡಂಥದ್ದು ವಿಡಿಯೋ ಎಲ್ಲ. ಅದನ್ನೆಲ್ಲ ಧೂಳು ಆದಷ್ಟೆಲ್ಲ ಧೂಳು, ಮ್ಯಾಲಿಂದು ಧೂಳು ಕೆಳಗೆಲ್ಲ ಇದಾಗಿತ್ತು ರೀ. ಸಿಕ್ಕಾಪಟ್ಟಿ ನೋಡಿದ್ರಲ್ಲಿ ನೀವು, ಆ ರೀತಿಯಾಗಿತ್ತು. ಎಲ್ಲನೂ ಕ್ಲೀನ್ ಮಾಡಿ ಹೆಲ್ಪಿಗೆ ಅವರು ಇದ್ದರೆ ಇಬ್ಬರು ಕೂಡಿನ ಮಾಡ್ಕೊಂಡ್ವಿ. ಮಾಡ್ಕೊಂಡಾದ್ಮೇಲೆ ನನಗೆಲ್ಲ ಕಸ ಎಲ್ಲ ಗುಡಿಸಿ ಈಗ ಅದನ್ನು ಚಲೋ ಹೊತ್ತಿಗೆ ಒರೆಸ್ಕೊಂಡ್ರಾತಂಥೇಳಿ ಒರೆಸ್ಕೊಳಕತ್ತಿದ್ದೆ ನೋಡ್ರಿ. ಆಲ್ಮೋಸ್ಟ್ ಹೆಂಗಂತ ಹೇಳಿದ್ರೆ, ನಮ್ಗೆ ಮನೆಯೆಲ್ಲ ಒಂಥರ ಕ್ಲೀನ್ ಮಾಡ್ಕೊಂಡ್ವಿ ಅಂತಂದ್ರೆ ಮನ್ಸಿಗೆ ಅದೇನೋ ಒಂಥರ ಸಮಾಧಾನ ಅಂಥೇಳಿ ಅನ್ನಿಸ್ತೈತಿ. ಅದು ಮನೆ ಒಂದು ಸ್ವಲ್ಪ ಗಲೀಜು ಅಂಥೇಳಿ ಅನಿಸಿದ್ರೆ ಅದೇನೋ ಒಂಥರ ಕಿರಿ ಅಂಥೇಳಿ ಅನಿಸೋವಂಥದ್ದು ಮನಸ್ಸಿಗೆ. ನಾವು ಅದನ್ನು ಜಾಸ್ತಿ ಕ್ಲೀನ್ ಅಲ್ರಿ, ಬರೀ ನಾವು ಏನಂತ ಹೇಳಿದ್ರೆ ಚಲೋ ಹೊತ್ತಂಗೆ ಕಸ ಹೊಡೆದು ನೆಲ ಒರೆಸ್ಕೊಲಿ, ಅವಾಗ ಒಂಥರ ಏನೋ ಸಮಾಧಾನ ಅಂಥೇಳಿ ಅನಿಸೋವಂಥದ್ದು. ಸೊ ಹಂಗೆ ಇವತ್ತು ಆಲ್ಮೋಸ್ಟ್ ಏನಂತ ಹೇಳಿದ್ರೆ, ನಾನು ಒಂದು ಸ್ವಲ್ಪ ಪೂರ್ತಿ ಮನೇನ ಕ್ಲೀನ್ ಮಾಡ್ಕೊಂಡಂಗೆ ಆತ್ರಿ ನಂದು. ಇಲ್ಲಿ ನೋಡ್ರಿ, ಇದು ನಮ್ಮ ಗುಬ್ಬಿ, ಆಕೆಗೆ ಕಾಟ್ ಮೇಲೆ ನಿಲ್ಲಿಸಿ ಒರೆಸ್ಕೊಳಕತ್ತಿದ್ದೆ. ಕೆಳಗೆ ಇಳಿಸಿದೆ ಅಂತಂದ್ರೆ ಮುಗೀತಕ್ಕೆ ಮತ್ತು ಓಡಾಡ್ತಾಳಂಥೇಳಿ ಎಲ್ಲ ನೋಡ್ರಿ ಎಲ್ಲನೂ ಒರೆಸಿ ಆತ. ಚಲೋ ಹೊತ್ತಂಗೆ ತಲೆ ಜಳಕ ಮಾಡಿ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಊದೆಲ್ಲ ಹಾಕ್ಕೊಂಡ್ರಾತಂಥೇಳಿ ದೇವರಿಗೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್ ನೋಡ್ರಿ. ಅದೇನೋ ಅಂತಾರಲ್ಲ, ಮನೆಯೆಲ್ಲ ಚಲೋ ಹೊತ್ತಿಗೆ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಜಳಕ ಮಾಡಿ ಈ ರೀತಿ ದೇವ್ರ ಪೂಜೆ ಮಾಡಿ
ಈ ರೀತಿ ಎಲ್ಲ ಗುಗ್ಗಳ ಎಲ್ಲ ಹಾಕ್ಕೊಂಡ್ವಿ ಅಂದ್ರೆ ಅದೇನೋ ಮನ್ಸಿಗೆ ಒಂಥರ ಸಮಾಧಾನ ಅಂಥೇಳಿ ಅನ್ನಿಸ್ತೈತಿ, ನೆಮ್ಮದಿ ಅಂಥೇಳಿ ಅನ್ನಿಸ್ತೈತಿ. ಅದಕ್ಕೆ ಹೇಳ್ತಿರ್ತಾರೆ ದೊಡ್ಡವ್ರು ನಮ್ಗೆ ಮನಸ್ಸಿಗೆ ನೆಮ್ಮದಿಯಾಗಿರಬೇಕು ಅಥವಾ ಏನೋ ಕಿರಿಕಿರಿ ಎಲ್ಲ ಇರಬಾರ್ದಂದ್ರೆ ನಾವು ಮನೇನ ಎಷ್ಟಕ್ಕತ್ತೆ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಆ ಒಂದು ಮನ್ಸಿಗೆ ನೆಮ್ಮದಿಯಾಗಿ ಇರುವಂಥದ್ದು ಅಂಥೇಳಿ. ಹಂಗೆ ನೋಡಿರಿ ಎಲ್ಲ ಮುಗಿದ್ಮೇಲೆ ಇಲ್ಲೇ ಊಟನ ಮಾಡಾಕತ್ತಿದ್ವಿ ನೋಡಿರಿ. ಇವತ್ತಿನ ನಮ್ದು ಏನು ಲಂಚ್ ಹೋಗಿ ಯಾವಾಗ ಆಗಾಕತ್ತಿತ್ತು ಅಂಥೇಳಿ ನೀವು ನೋಡ್ರಿ ಇಲ್ಲೇ ಸುಮಾರು 5 ಗಂಟೆ ಎಲ್ಲ ಆಗಿತ್ತು ನೋಡಿರಿ. ಆವಾಗ ಊಟಕ್ಕೆ ಕುಂತಂಥದ್ದು. ಇದೆಲ್ಲ ಊಟ ಆದ್ಮೇಲೆ ತೋರಿಸಿದ್ದೆ ನಿಮ್ಗೆ. 4:15 ಈ ರೀತಿ ಎಲ್ಲ ನಂದು ಊಟ ಆಗಿತ್ತು ನೋಡಿರಿ. ನೋಡ್ರಿ ಇಲ್ಲೇ ಇವತ್ತು ಎಲ್ಲ ಕಸ ತೆಗ್ದಿದ್ದು. ನೋಡ್ರಿ ಹೆಂಗ ಕೂಗಾಕತ್ತಾವು ಪಕ್ಷಿಗಳು. ಪ್ರಭಾತ್ ನಗರ ನರ್ಸರಿ ಅಂತ ಲೈಟ್ ನಮ್ಗೆ ನೋಡ್ರಿ ಇಲ್ಲಿ ಪಿಂಪಲ್ ಆಗ್ಬಿಟ್ಟೈತೆ ನೋಡ್ರಿ. ಇಲ್ಲಿ ಇಲ್ಲಿ ಪಿಂಪಲ್ ತುದಿಗೆ ಹಾಕ್ಬೇಕು. ಬಲ್ಬ್ ದೊಡ್ಡ ಬಲ್ಬ್ ಐತಲ್ಲ ಕರೆನೆ ಎಷ್ಟು ಇಂಬಾದಂಗೆ ಆಗೈತೆ ನಾವು. ಒಂಥರ ಎಲ್ಲ ಬೇರೆ ಜಾಗಕ್ಕೆ ಹೋದಂಗೆ ಅನ್ಸತ್ತೈತಿ, ಬೇರೆ ಲೋಕನಕ್ಕೆ ಹೋದಂಗೆ. ಎಷ್ಟು ದಿನ ಬಿದ್ದೆ ಸೃಜನ ಬಿದ್ದಿ ಎಲ್ಲ ಕಸ ಭಾಳ ಆಗೈತಿ ನೋಡ್ರಿ. ಇವತ್ತೆಲ್ಲ ಸ್ವಚ್ಛ ಆಗೈತಿ, ಒಂಥರ ಆರಾಮ್ ಅನ್ಸಕತ್ತೈತಿ. ಅಭ್ಯಾಸ ಮಾಡೋದೈತೆ, ಅಭ್ಯಾಸ ಬರ್ದಿ ತೋರ್ಸು ಏನಾರ. ಇಲ್ಲಿ ಕಾಯಿ ಅದಾವ ನೋಡ್ರಿ. ಇಲ್ಲಿ ಎಂಥವನು ಗೊತ್ತಿಲ್ಲ, ಎಂಥವು ಕಾಯಿ ಗೊತ್ತಿಲ್ಲ. ಹೇ ಪ್ಯಾರ್ಲ್ಕಾಯಿ ಅಲ್ಲೋ, ಇಲ್ಲದ ಅಲ್ದ ಇವು ಸಣ್ಣ ಇಲ್ಲದ ಗಿಡ. ನೋಡಿ ಚುಂಚು 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 ಅಂತ ಗಿಡ ಎಲ್ಲ ಒಣಗಿ ಹೋಗೈತೆ ನೋಡ್ರಿ. ಇದು ಪ್ಯಾರ್ಲ ಗಿಡ, ಇದು ಪ್ಯಾರ್ಲ ಗಿಡ ಎಲ್ಲ ಒಣಗಿ ಹೋಗೈತಿ. ಪ್ಯಾರ್ಲ ಗಿಡ ಮನಿ ಶೇಪ್ ಹೆಂಗಿರ್ತಾವೆ ನೋಡ್ರಿ. ಬಟ್ ನಮ್ಮ ಕಡೆ ಹಂಗಿರಂಗಿಲ್ಲ. ನಮ್ಮ ಕಡೆ ಈಗ ಧಾರವಾಡ ಹುಬ್ಬಳ್ಳಿ ಕಡೆ ಇರುವಂಥ ಹಂಚಿನ ಮನೆ ಶೇಪೇ ಬೇರೆ, ಈ ಕಡೆ ಇರುವಂಥ ಹಂಚಿನ ಮನೆ ಶೇಪೇ ಬೇರೆ ನೋಡ್ರಿ. ಅಲ್ಲಿ ಕಾಣ್ತೈತಿ ಹಿಂಗೈತೆ ಅದ್ರ ಶೇಪ್. ನನ್ನ ಇವತ್ತಿನ ಒಂದು ದಿನ ಈ ರೀತಿಯಾಗಿ ಇದ್ದಂಥದ್ದು ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂಥೇಳಿ ಅಂದ್ಕೊತೀನಿ. ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೇನೆ. ಹಂಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ನಿಮ್ಗೆ ಮತ್ತೇನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ನನ್ನ ಒಂದು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.